ಇವತ್ತಿನ ಒಂದು ಪ್ರತಿಭಟನೆ ಮಂಡ್ಯ ಜಿಲ್ಲೆಯ ಕೆಳಗೋಲ್ ಗ್ರಾಮದಲ್ಲಿ ಏನು ಇವತ್ತು ಹಿಂದೂಗಳಿಗೆ ಅವಮಾನ ಆಗಿದೆ. ಏನು 125 ಅಡಿ ಧ್ವಜಸ್ತಂಭದ ಇದ್ದಂಥ ಹನುಮತ್ ಧ್ವಜವನ್ನು ತೆಗಿಬೇಕಾದ್ರೆ ಹನುಮತ್ ಧ್ವಜವನ್ನು ಹರಿದೋಗಿದೆ. ಇವತ್ತು ಆ ದೃಷ್ಟಿಯಿಂದ ಇವತ್ತು ನಮ್ಮ ಹೋರಾಟವನ್ನು ಮಾಡ್ತೀವಿ. ಶಾಸಕರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಹರೀಶ್ ಅವರು ಇದ್ದಾರೆ, ಮತ್ತು ಎಲ್ಲ ಶಾಸಕರು ಬರ್ತಾ ಇದ್ದಾರೆ. ಇಡೀ ಬೆಂಗಳೂರು ಮಹಾನಗರದ ಹೋರಾಟವನ್ನು ಇವತ್ತು 3 ಜಿಲ್ಲೆ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಏನು ಶಾಸಕ ಯಾರು ರವಿ ಗಾಣಿಗವರು ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಪೊಲೀಸ್ನವ್ರನ್ನ ಬಿಟ್ಟು ಲಾಠಿ ಚಾರ್ಜ್ ಮಾಡಿದ್ದಾರೆ. 5,000 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 5,000 ಜನ ತೆಗಿಬೇಡಿ ಅಂತ ಹೇಳಿದ್ರು ಕೂಡ ಯಾವುದೇ ಸಿಂಗಲ್ ಕಂಪ್ಲೇಂಟ್ ಇಲ್ಲ. ಆ ಸಿಂಗಲ್ ಕಂಪ್ಲೇಂಟ್ ಇದ್ದರೂ ಕೂಡ ಅವರೇ ಸುಮೋಟೋ ಮಾಡಿಕೊಂಡು ಇವತ್ತು ಸಮಸ್ತ ಹಿಂದೂಗಳಿಗೆ ಇವತ್ತು ಅವಮಾನ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತು ರಾಮ ಭಕ್ತರಿಗೆ ಈ ಒಂದು ಸರ್ಕಾರದಲ್ಲಿ ಸೇಫ್ಟಿ ಇಲ್ಲ. ಯಾರು ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ತುಷ್ಟೀಕರಣವನ್ನು ಮಾಡ್ತಾಯಿದೆ. ಇವರಿಗೆ ಹನುಮಾನರಾಗಲ್ಲ, ಕೇಸರಿಯಂತರಾಗಲ್ಲ, ಶ್ರೀರಾಮ ಹಬ್ಬವನ್ನು ಮಾಡೋದ್ರಾಗಲ್ಲ, ಉತ್ಸವವನ್ನು ಮಾಡೋದ್ರಾಗಲ್ಲ. ಇವತ್ತು ಏನು ಹಿಂದೂಗಳು ಏನೇನು ಇವತ್ತು ಹೋರಾಟವನ್ನು ಮಾಡ್ತಿದ್ದಾರೆ, ಎಲ್ಲ FIRಗಳು ಮಾಡ್ತಾಯಿದ್ದಾರೆ ಎಲ್ಲ ಕಾರ್ಯಕರ್ತರ ಮೇಲೆ. ಆ ದೃಷ್ಟಿಯಿಂದ ನಮಗೂ ಕೂಡ ನೋಟಿಸ್ ಬಂದಿದೆ. ಹರೀಶ್ ಅವರು ಇದ್ದಾರೆ, ಕೃಷ್ಣಪ್ಪ MLA ಬಂದಿದ್ದಾರೆ, ಎಲ್ಲರೂ ಕೂಡ ಹೇಳ್ತಿದ್ದಾರೆ ಹೋರಾಟವನ್ನು ಮಾಡಬೇಡಿಯಿಂದ 10 ಕೋನ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಗನೆಸ್ಟ್ ಆಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವೇನು ಪಾಕಿಸ್ತಾನದಲ್ಲಿ ಇದ್ದೀವಾ? ಬಾಂಗ್ಲಾದೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಂಗ್ಲಾದೇಶದ ಮುಖ್ಯಮಂತ್ರಿನ, ಪಾಕಿಸ್ತಾನದ ಮುಖ್ಯಮಂತ್ರಿನ? ಜೈ ಶ್ರೀರಾಮ್ ಅಂದರೆ ತಪ್ಪು, ಹನುಮತ್ ಧ್ವಜ ಹಾರಿದ ತಪ್ಪು ಅಂತಂದರೆ ನಾವು ಈ ಹಿಂದೂಗಳು ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋರಾಟವನ್ನು ಮಾಡಬೇಕು? ಈ ಪರಿಸ್ಥಿತಿ ಆಗಿದೆ. ಅದಕ್ಕೋಸ್ಕರ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್. ನಾವು ಅಲ್ಲ, ಇಲ್ಲಿ ನಾವು ರಸ್ತೆಯನ್ನು ಇವತ್ತು ನಾವು ತಡೆದಿಲ್ಲ. ಇವರು ಫ್ರೀಡಮ್ ಪಾರ್ಕಲ್ಲಿ ಇವತ್ತು ಡಾಕ್ಟರ್ಸ್ ಅವ್ರದ್ದು ದೊಡ್ಡ ಕಾರ್ಯಕ್ರಮ ಹೋರಾಟವನ್ನು ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ನಾವು ಇವತ್ತು ಫುಟ್ಪಾತಲ್ಲಿ ಇದ್ದೀವಿ. ಇಲ್ಲಿಂದ ನಾವು ನೇರವಾಗಿ DC ಆಫೀಸ್ಗೆ ಹೋಗಿ ಮನವಿಯನ್ನು ಕೊಡ್ತೀವಿ. ಈ ಮನವಿಯನ್ನು ಇವರು ಪೊಲೀಸ್ನವರು ನೋಟಿಸ್ ಕೊಟ್ಟು ಇವತ್ತು ಈ ಪ್ರತಿಭಟನೆ ಹತ್ತಿಕ್ಕಿತ್ತು ಅಂತಂದರೆ ನಾವೆಲ್ಲಿ ಮಾಡಬೇಕು? ಇವತ್ತು ಹಿಂದೂಗಳಿಗೆ ಅವಮಾನ ಆಗಿದೆ. ಹಿಂದೂಗಳ ಆರಾಧ್ಯ ದೈವ ಹನುಮತ್ ಧ್ವಜವನ್ನು ಕಿತ್ತಾಕಿದ್ದಾರೆ. ಇವತ್ತು ಆ ದೇಶದ ಇದರಿಂದ ನಾವು ಇವತ್ತು ಸಮಸ್ತ ಹಿಂದೂಗಳು ಇವತ್ತು ಮೂಲೆಯಲ್ಲಿ ಹೋರಾಟವನ್ನು ಮಾಡ್ತೀವಿ. ದಯವಿಟ್ಟು ನಮ್ಮ ಮೇಲೆ FIR ಮಾಡಬೇಡಿ. ಯಾರು ರವಿ ಗಾಣಿಗ ಅವನ ಮೇಲೆ FIR ಮಾಡಿ, ಯಾರು ಮಂಡ್ಯ ಶಾಸಕ ಅವನ ಮೇಲೆ FIR ಮಾಡಿ, ಅವನು ಜೈಲಿಗೆ ಹಾಕ್ಬೇಕು. ಇವಾಗ ಯಾರಿಂದ ಗೆದ್ದಿರೋದು ಮನುಷ್ಯ ಅವನು? ದಯಮಾಡಿ ಕೇಳ್ಕೊತೀನಿ, ಸರ್ಕಾರ ಮತ್ತೆ ಒತ್ತಾಯ ಮಾಡ್ತೀವಿ. ಎಲ್ಲ ಜಿಲ್ಲೆ ಎಲ್ಲ ಶಾಸಕರು ಎಲ್ಲ ಅಧ್ಯಕ್ಷರು ಒತ್ತಾಯ ಮಾಡ್ತಾ ಇದ್ದೀವಿ. ಮೊದಲು ನೀವು FIR ಮಾಡಬೇಕು. ನಾವೇ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಆದಮೇಲೆ ರವಿ ಗಾಣಿಗ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಫಸ್ಟ್ FIR ಮಾಡಿ ಅಂತ ಕೇಳ್ಕೊತೀನಿ ಸರ್. ನಮ್ಮ ಕರ್ನಾಟಕದಲ್ಲಿ ಹನುಮ ಹುಟ್ಟಿದ ಸ್ಥಳ, ಹನುಮನಿಗೆ ಅವಮಾನ ಮಾಡ್ತಾರೆ. ಕೇಸರಿ ಅಂದರೆ ಇವ್ರಿಗೆ ದ್ವೇಷ, ರಾಮ ಅಂದರೆ ದ್ವೇಷ, ಹನುಮ ಅಂದರೆ ದ್ವೇಷ. ಎಲ್ಲ ಊರುಗಳಲ್ಲೂ ರಾಮನ ದೇವಸ್ಥಾನ ಐತೆ ಅಂತ ಹೇಳ್ತಾರೆ. ಎಲ್ಲ ಊರಲ್ಲೂ ಚರ್ಚು ಇದೆ, ಎಲ್ಲ ಊರಲ್ಲೂ ಮಸೀದಿ ಇದೆ. ಆದರೆ ಅದರದ್ದೇ ಆದಂಥ ಪವಿತ್ರತೆ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರೆ ಅದಕ್ಕೂ ಇವ್ರಿಗೆ ದ್ವೇಷ. ಇವತ್ತು 108 ಅಡಿ ಹನುಮ ಧ್ವಜವನ್ನು ಆ ಊರವರ ಯಾವುದು ಸರ್ಕಾರಿ ದುಡ್ಡಲ್ಲ, ಅವರು ದುಡ್ಡು ಹಾಕಿ ಗ್ರಾಮಸ್ಥರು ಕಟ್ಟಿರೋಂಥ ಒಂದು ಧ್ವಜಸ್ತಂಭದಲ್ಲಿ ಆಂಜನೇಯನ ಧ್ವಜವನ್ನು ಆರಿಸಿದ್ರೆ ಇವ್ರಿಗೇನು ಕಷ್ಟ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಇಳಿಸಿ ಏಕಾಏಕಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಸುಮೋಟೋ ಕೇಸ್ ತಗೊಂಡು ದೌರ್ಜನ್ಯದಿಂದ ಅದನ್ನು ಇಳಿಸಿದ್ದಾರೆ. ಎರಡನೇದು, ಮಧ್ಯಾಹ್ನ 3 ಗಂಟೆಗೆ ರಾಷ್ಟ್ರಧ್ವಜವನ್ನು ಆರಿಸ್ತಾರೆ. ಅದಕ್ಕೆ ಒಂದು ನ್ಯಾಷನಲ್ ಅಂತ ಮಾಡಲ್ಲ, ಇದು ರಾಷ್ಟ್ರಧ್ವಜಕ್ಕೂ ಅವಮಾನಕ್ಕೂ ಮಾಡಿದಂಥ ಸಂಗತಿ. ಈ ಕೂಡಲೇ ರವಿ ಗಾಣಿಗನ್ನ ಅರೆಸ್ಟ್ ಮಾಡಬೇಕು. ಅವರು ಮಾಡಿರೋಂಥ ತಪ್ಪನ್ನ ಈ ಸರ್ಕಾರ ಅಪಾಲಜಿ ಕೇಳಬೇಕು ಎಲ್ಲ ಹಿಂದೂಗಳಿಗೆ ಅಂತ ನಾನು ತಮ್ಮ ಮುಖಾಂತರ ಕೇಳ್ಕೊತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.